ಕಳೆದ ಕೆಲ ದಿನಗಳಿಂದ ಸ್ಯಾಂಡಲ್ವುಡ್ ನಟ ದರ್ಶನ್ಗೆ ಜೈಲಿನಿಂದ ಹೊರ ಬಂದರೂ ಸಂಕಷ್ಟಗಳು ದೂರವಾಗುತ್ತಿಲ್ಲ. ಹೈಕೋರ್ಟ್ ದರ್ಶನ್ಗೆ ನೀಡಿದ ಜಾಮೀನು ರದ್ದು ಮಾಡಲು ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಮನವಿ ಮಾಡಿದೆ. ಹೀಗಾಗಿ ಸುಪ್ರೀಂ ಅಂಗಳದಲ್ಲಿ ಇರುವ ಈ ವಿಚಾರ ಎಲ್ಲಿಗೆ ಬಂದು ನಿಲ್ಲಲಿದೆ ಎನ್ನುವ ಆತಂಕದಲ್ಲಿ ದರ್ಶನ್ ದಿನ ದೂಡುವಂತಾಗಿದೆ. ಇದರೊಂದಿಗೆ ಪವಿತ್ರ ಗೌಡ ದರ್ಶನ್ಗೆ ಏನಾಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಾಗಾದರೆ ಪವಿತ್ರ ಗೌಡ ಹೇಳಿದ್ದೇನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಹೌದು, ಕಳೆದ ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯಿತು. ಈ ವೇಳೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ಗೆ ಏನಾಗಬೇಕು ಎಂದು ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಆಗ ಪವಿತ್ರ ಗೌಡ ಪರ ವಕೀಲರು ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಹೆಂಡತಿಯಲ್ಲ, ಬದಲಾಗಿ ದರ್ಶನ್ಗೆ ಪವಿತ್ರ ಗೌಡ ಮಿಸ್ಟರ್ಸ್ ಆಗಬೇಕು ಎಂದಿದ್ದಾರೆ. ಮಿಸ್ಟರ್ಸ್ ಅಂದರೆ ವಿವಾಹಿತ ಪುರುಷನ ಜೊತೆಗೆ ಲೈಂಗಿಕ ಸಂಬಂಧ ಹೊಂದಿರುವ ಮಹಿಳೆ ಎಂದು ಕರೆಯಲಾಗುತ್ತದೆ. ಅಂದರೆ ಅನೈತಿಕ ಸಂಬಂಧ ಇಟ್ಟುಕೊಂಡವರು ಎಂದರ್ಥ. ಈ ಮಾತು ಕೇಳಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದು, ದರ್ಶನ್ ಅವರು ನನ್ನ ಜೊತೆ 11 ವರ್ಷಗಳಿಂದ ಇದ್ದಾರೆ. ಅವರ ಜೊತೆ ಇರುವುದಕ್ಕೆ ನನ್ನ ಬಳಿ ಸಾಕಷ್ಟು ಸಾಕ್ಷಿಗಳಿವೆ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸಾಬೀತು ಮಾಡುತ್ತೇನೆನ್ನುವ ಮಾತು ಆಪ್ತರ ಬಳಿ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ. ಇದರಿಂದ ವಿಜಯಲಕ್ಷ್ಮಿ ಅವರ ಆತಂಕ ಹೆಚ್ಚಾಗಿದ್ದು, ಮುಂದೆ ಏನಾಗುತ್ತದೆ ಅಂತ ಕಾದು ನೋಡಬೇಕು. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.